ಹಾಯ್ ಮೈ ಟು ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ಹಾಗೆ ಮಕ್ಕಳು ಕೂಡ ತುಂಬ ಚೆನ್ನಾಗಿದ್ದಾರೆ. ಸೊ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ತಡ ಮಾಡ್ದಲೇ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇದು ಹುಣ್ಣಿಮೆ ದಿನದ ವಿಡಿಯೋ ಆಗಿರುತ್ತೆ, ಬಟ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ತುಂಬ ಲೇಟ್ ಆಗಿದೆ, ಸಾರಿ. ಹುಣ್ಣಿಮೆ ಆಗಿರೋದ್ರಿಂದ ಮನೆಯವರೆಲ್ಲರೂ ಕೂಡ ಸಿಗೆಗುಡ್ಡಕ್ಕೆ ಹೋಗೋಣ, ಅಲ್ಲಿ ಮಳೆಮಲ್ಲೇಶ್ವರ ಸ್ವಾಮಿ ಇದೆಯಲ್ಲ, ಸೊ ಅಲ್ಲಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಹಾಗಾಗಿ ಇವತ್ತು ಮಕ್ಳಿಗೆ ನಾನೇ ಸ್ನಾನ ಮಾಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಸೆಕೆಂಡ್ ಟೈಮ್ ಅಷ್ಟೇ ನನ್ನ ಮಕ್ಳಿಗೆ ಸ್ನಾನ ಮಾಡಿಸ್ತಾ ಇರೋದು. ಊರಲ್ಲಿ ಪ್ರತಿದಿನ ಕೂಡ ಅಮ್ಮನೇ ಸ್ನಾನ ಮಾಡಿಸೋದು. ಇನ್ನೇನು ಅಗ್ರಿಗೆ ಹೋಗ್ತೀನಿ ಒಂದು 2-3 ದಿನ ಅಂದಂಗೆ ನಾನು ಒಂದು ದಿನ ಪ್ರಾಕ್ಟೀಸ್ ಮಾಡಿಕೊಂಡೆ. ಪ್ರಾಕ್ಟೀಸ್ ಅಂತ ಏನಿಲ್ಲ, ಒಂದು ದಿನ ನಾನು ತೊಳೆದು ರೂಢಿ ಮಾಡಿಕೊಂಡೆ ಅಷ್ಟೇ. ಅಮ್ಮ ತೊಳೆಯೋದನ್ನೆಲ್ಲ ನೋಡ್ಕೊಂಡಿದ್ನಲ್ಲ ಹೇಗೆ ತೊಳೆಯುತ್ತೆ ಅಂತ. ಹೋದ್ಸಲಿ ಲಾಸ್ಟ್ ಟೈಮೆಲ್ಲ ಅಗ್ರಿಗೆ ಬಂದಾಗ ಪಕ್ಕದ ಮನೆ ಅಜ್ಜಿ ಮಾಡಿಸ್ಕೊಡೋದು, ಬಟ್ ಈ ಸಲ ಅವರಿಗೆ ಜಮೀನಲ್ಲೇನೋ ಕೆಲಸ ಇದೆ ಅಂತ ಬೇಗ ಹೊಲದ ಹತ್ರ ಹೋಗೋರು. ಹಾಗಾಗಿ ನಾನೇ ಸ್ನಾನ ಮಾಡಿಸ್ತಾ ಇದ್ದೀನಿ. ನಿನ್ನ ಅತ್ತೆಗೆ ಮಂಡಿ ನೋವು, ಎದಳಕ್ಕಾಗಲ್ಲ ಮಕ್ಳು ಇಟ್ಕೊಂಡು ಅಂತ ಅವರು ಒಂದು ಮಗ ಎತ್ಕೊಂಡಿದ್ರು. ನಾನು ಹಾಗೆ ಯಜಮಾನ್ರು ಇಬ್ಬರು ಸೇರಿ ಸ್ನಾನ ಮಾಡಿಸ್ತಾ ಇದ್ವಿ. ಅವ್ರು ನೀರು ಒಯ್ತಿದ್ರು, ನಾನು ತೊಳಿತಾ ಇದ್ದೆ. ಬಟ್ ಫುಲ್ ನನ್ನನ್ನೇ ನೆನೆಸೋರು, ಹಾಗಾಗಿ ನಾನೇ ಉಯ್ಕೊಳ್ತೀನಿ, ನಾನೇ ತೊಳಿತೀನಿ ಅಂತ ಹೇಳಿದೆ. ಉಲ್ಟಾ ಮಂಗಿಸ್ಕೊಂಡಿರುವಾಗ ನಾನೇ ಉಯ್ಕೊಂಡು ನಾನೇ ತೊಳೆದೆ. ಕೂರಿಸ್ಕೊಂಡಾಗ ಅವ್ರು ತಲೆ ಮೇಲೆ ಉಯ್ದ್ರು, ನಾನು ತೊಳೆದೆ. ಒಂದು ಮಗು ಸ್ನಾನ ಮಾಡಿಸೋಷ್ಟೊತ್ತಿಗೆ ಆಲ್ರೆಡಿ ಫುಲ್ ನೆಂದೋಗಿದ್ದೆ. ಅವನನ್ನು ಮಲಗ್ಸೋಕ್ಕೂ ಕೂಡ ಆಗ್ತಿರಲಿಲ್ಲ. ಹಾಗಾಗಿ ಮತ್ತೆ ಡ್ರೆಸ್ ಚೇಂಜ್ ಮಾಡಿ ಅವನನ್ನು ಮಲಗಿಸಿ, ಮತ್ತು ಆ ಡ್ರೆಸ್ನೂ ಕೂಡ ಚೇಂಜ್ ಮಾಡಿ, ಮತ್ತು ನೆಂದಿರೋ ಬಟ್ಟೆ ಹಾಕ್ಕೊಂಡು ನನ್ನ ಮಗಳನ್ನ ಸ್ನಾನ ಮಾಡಿಸಿದೆ. ಇಲ್ಲಾಂದರೆ ಆ ಡ್ರೆಸ್ ಕೂಡ ಮತ್ತೆ ಒದ್ದೆ ಆಗುತ್ತೆ ಅಂತ. ಈಗ ಅವರಿಬ್ರದ್ದು ಸ್ನಾನ ಮಾಡಿಸಾಯಿತು. ಅದಾದ ನಂತರ ಅವ್ರನ್ನಿಬ್ರು ಕೂಡ ಸ್ವಲ್ಪ ಹೊತ್ತು ಮಲಗಿಸಿ, ಈಗ ನಾನು ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾ ಇದ್ದೀನಿ ಹೋಗೋದಕ್ಕೆ ಅಂತ. ಎಲ್ಲಿಗೆ ಹೋಗಬೇಕು ಅಂದರೂ ಅಷ್ಟೇ ಬೇಗ ಹೋಗೋದಕ್ಕೆ ಆಗೋದೇ ಇಲ್ಲ. ಯಾಕೆಂದರೆ 2 ಮಕ್ಕಳಾಗಿರೋದ್ರಿಂದ ಅವರಿಬ್ರನ್ನೂ ಸ್ನಾನ ಮಾಡಿಸಿ ಅವ್ರನ್ನ ರೆಡಿ ಮಾಡಿ, ಕೊನೆಗೆ ನಾವು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಹೊರಡೋಷ್ಟೊತ್ತಿಗೆ ಆಲ್ರೆಡಿ ಟೈಮ್ ಆಗೇ ಹೋಗುತ್ತೆ. ಈಗಲೂ ಅಷ್ಟೇ, ಏನೇ ಬೇಗ ಹೋಗಬೇಕು ಅಂತ ಅಂದ್ಕೊಂಡ್ರು ಆಗಲೇ ಇಲ್ಲ. ನಾವಿಲ್ಲಿಂದ ಹೋಗೋಷ್ಟೊತ್ತಿಗೆ ಆಲ್ರೆಡಿ 12 ಗಂಟೆ ಏನೋ ಆಗಿತ್ತು. ಎಲ್ಲರೂ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೋಗೋಷ್ಟೊತ್ತಿಗೆ. ಅಲ್ಲಿಗೊಳ್ತೀಯಾ ಜಿಜ್ಜಿ? ಅಲ್ಲೇನೋ ಅದ್ಮಿದ ನೋಡಿ ನೀರಿಂದ. ಓಹೋ ಹೋ, ಯಾರದು ನೋಡು, ಅವ್ರು ಹೇಳ್ಸದ. ಎಲ್ಲರೂ ರೆಡಿಯಾಗಿ ಹೋಗೋಷ್ಟೊತ್ತಿಗೆ ಇಬ್ಬರು ಮಕ್ಕಳು ಕೂಡ ಎದ್ದರು. ಬಟ್ ಅವ್ರಿಗೆ ಆ್ಯಕ್ಚುಲಿ ಕಂಪ್ಲೀಟಾಗಿ ನಿದ್ದೆ ಆಗಿಲ್ಲ. ಮನೇಲೇ ಇರೋದಾಗಿದ್ದರೆ ಒಂದ್ಸಲ ಎದ್ದ ತಕ್ಷಣ ಮತ್ತೆ ಫೀಡ್ ಮಾಡಿಸಿ ಮತ್ತೆ ಮಲಗಿಸ್ತಿದ್ದೆ. ಬಟ್ ಇವತ್ತು ಒಂದ್ಸಲ ಎದ್ದೇಳ್ತಿದ್ದಂಗೆ ಡೈರೆಕ್ಟಾಗಿ ಎಬ್ಬಿಸ್ಕೊಂಡೆ, ಮತ್ತು ಮಲಗ್ಸೋಕ್ಕೆ ಹೋಗಲಿಲ್ಲ. ಅಲ್ಲಿ ದೂರದಲ್ಲಿ ಗುಡ್ಡ ಹಾಗೆ ಫ್ಯಾನ್ಸ್ ಕಾಣಿಸ್ತಿದ್ದಾವಲ್ಲ, ಅಲ್ಲಿ ಇರೋದು ದೇವರು. ಹಗ್ರೆಯಿಂದ ಇಲ್ಲಿಗೆ 15-20 ಕಿಲೋಮೀಟ್ರ್ ಆಗುತ್ತೆ. ಕರೆಕ್ಟಾಗಿ ಅರ್ಧ ಗಂಟೆ ಜರ್ನಿ. ನಾವು ಮನೆಯಿಂದ ಹೊರಟಾಗ 1 ಗಂಟೆ ಆಗಿತ್ತು, ಇಲ್ಲಿ ಬಂದಾಗ ಕರೆಕ್ಟಾಗಿ 1:15 ಆಗಿತ್ತು. ತುಂಬ ಅಪ್ಪಿದೆ. ಹಾಗೆ ಮೊದಲೆಲ್ಲ ಇಲ್ಲಿ ರೋಡಿನ ವ್ಯವಸ್ಥೆ ಇರಲಿಲ್ಲ, ಬಟ್ ಈಗೇನಿಲ್ಲ, ಡೈರೆಕ್ಟ್ ದೇವ್ರ ಸನ್ನಿಧಿ ಹತ್ರನೇ ವೆಹಿಕಲ್ ಹೋಗ್ತವೆ. ಹಾಗೆ ರೋಡ್ ಕೂಡ ತುಂಬ ಚೆನ್ನಾಗಿದೆ. ನಮ್ಮಮ್ಮನ ತವರೂರು ಇಲ್ಲೇ ಸೀಗೆ ಹತ್ರ ಕೊಂಡಜ್ಜಿ ಅಂತ. ಸೊ ಅವರೆಲ್ಲ ಮದುವೆಗಿಂತ ಮುಂಚೆ ಎಲ್ಲ ಹೋಗ್ತಿರ್ಬೇಕಾದ್ರೆ ಈ ಥರ ರೋಡ್ ವ್ಯವಸ್ಥೆ ಎಲ್ಲ ಇರಲ್ವಲ್ಲ, ಹಾಗೆ ಗುಡ್ಡದೊಳಗಾಸಿ ನಡ್ಕೊಂಡು ಹೋಗೋರಂತೆ. ಆವಾಗ ಈ ದೇವಸ್ಥಾನ ಇಷ್ಟೊಂದು ಫೇಮಸ್ ಆಗಿರಲಿಲ್ಲ. ಈಗೀಗಂತೂ ತುಂಬಾ ಫೇಮಸ್ ಆಗ್ತಾಯಿದೆ. ಟ್ರ್ಯಾಕ್ಟರಲ್ಲಿ ಬರೋರು ಕೂಡ ಬರ್ತಾರೆ, ಕಾರಲ್ಲಿ, ಬೈಕಲ್ಲಿ ಟ್ರಿಪ್ ಬರೋರು ಕೂಡ ಬರ್ತಾರೆ. ಹುಣ್ಣಿಮೆ ದಿನ ಅಂತೂ ತುಂಬ ಚೆನ್ನಾಗಾಗುತ್ತೆ. ಊಟದ ವ್ಯವಸ್ಥೆ ಕೂಡ ಇರುತ್ತೆ. ನಾನು ಮದುವೆ ಆದ ಹೊಸದ್ರಲ್ಲಿ ಒಂದ್ಸಲ ಬಂದಿದ್ದೆ, ಅದಾದ ನಂತರ ಬರೋದಕ್ಕೇ ಆಗಿರಲಿಲ್ಲ. ಹಾಗೆ ನನ್ನ ಮಕ್ಕಳು ಬರ್ತಡೇ ಅಗ್ರಲ್ಲಿ ಅಲ್ವಾ ಆಗಿದ್ದು, ಟೈಮಲ್ಲಿ ಮಳೆ ಇತ್ತು. ಸೊ ದೇವ್ರ ಹತ್ರ ಬೇಡ್ಕೊಂಡಿದ್ವಿ, ದೇವರೇ ಬರ್ತಡೇ ಟೈಮಲ್ಲಿ ಮಳೆ ಬರ್ದಲೇ ಇದ್ದರೆ ಸಾಕಪ್ಪ, ನೆಕ್ಸ್ಟ್ ಡೇ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಅಂತ. ಹಾಗಾಗಿ ಅವತ್ತಿನ ದಿನ ಮಳೆ ಇರಲಿಲ್ಲ. ಹೋಗಬೇಕು ಅಂತ ಮನೆಯವರೆಲ್ಲ ಹೊರಟಿದ್ವಿ. ಅಷ್ಟೊತ್ತಿಗೆ ನಂದು ಮಂತ್ಲಿ ಪ್ರಾಬ್ಲಮ್ ಆಯಿತು. ಹಾಗಾಗಿ ನಾನು ನನ್ನ ಮಗಳು ಹೋಗಿರಲಿಲ್ಲ. ಇನ್ನು ಮನೆಯವರೆಲ್ಲ ಅಮ್ಮ ಆಗಿರ್ಬೋದು, ಅತ್ತೆ ಮಾವ ಹಾಗೆ ನಮ್ಮ ರಮ್ಯಕ್ಕ ಎಲ್ಲರೂ ಕೂಡ ಹೋಗಿ ಬಂದಿದ್ದರು. ನಾವು ಹೋಗೋಕ್ಕಾಗಿರಲಿಲ್ಲ. ಅದಾದಮೇಲೆ ಮತ್ತು ಇವತ್ತೇನೆ ಬಂದಿರೋದು ಪೌರ್ಣಮಿಗೆ. ಹಾಗೆ ಸೀಗೆಯಲ್ಲಿ ಊರೊಳಗೆ ಸಿಗೆದಮ್ಮ, ಹಾಗೆ ವೀರಭದ್ರ ಸ್ವಾಮಿ, ಹಾಗೆ ಮಳೆಮಲ್ಲೇಶ್ವರ ದೇವರಿಂದು ಪೀಠದ ದೇವರಿದೆ. ಸೊ ಇದರವೆಲ್ಲ 12 ವರ್ಷಕ್ಕೊಮ್ಮೆ ಜಾತ್ರೆ ಆಗುತ್ತೆ. ತುಂಬ ಸ್ಟ್ರಿಕ್ಟಾಗಿ ಆಗುತ್ತೆ.
ತುಂಬ ಕಟ್ಟುನಿಟ್ಟಾಗಿರಬೇಕು ಆ ಜಾತ್ರೆ ಟೈಮಲ್ಲಂತೂ. ನಾನು ಚಿಕ್ಕ ಹುಡುಗಿಲಿದ್ದಾಗ ಕೊಂಡಜ್ಜಿ ನಮ್ಮ ಅತ್ತೆ ಮನೆಯಿಂದ ಸೀಗೆವಿಗೆ ಹೋಗಿದ್ದೆ ಗಂಗಮ್ಮನ ಮಾಡೋದಕ್ಕೆ ಅಂತ. ಬಟ್ ಜಾತ್ರೆಗೆ ಅಂತ ಹೋಗೋದಕ್ಕೆ ಆಗಿರಲಿಲ್ಲ. ಬಟ್ ನಮ್ಮ ಅಮ್ಮವರೆಲ್ಲ ಚಿಕ್ಕ ಹುಡುಗಿಯಿಂದಲೂ ಕೂಡ ನೋಡ್ಕೊಂಡು ಬಂದಿದ್ದಾರಲ್ಲ, ಸೊ ಅವ್ರು ಹೇಳ್ತಾನೆ ಇರ್ತಾರೆ ಅಷ್ಟು ಚೆನ್ನಾಗಾಗುತ್ತೆ ಜಾತ್ರೆ ಅಂತ. ನಮ್ಮ ಅಮ್ಮಂದ್ರೆಲ್ಲ ಈ ಸೀಗೆ ಗುಡ್ಡಕ್ಕೆ ಬರುವಾಗ ಇಷ್ಟೊಂದು ಫೆಸಿಲಿಟೀಸ್ ಇರಲಿಲ್ವಂತೆ. ಬಟ್ ಈಗಂತೂ ತುಂಬಾ ಇಂಪ್ರೂವ್ ಆಗಿದೆ, ತುಂಬ ಫೆಸಿಲಿಟೀಸ್ ಇದೆ, ಯಾರು ಬೇಕಾದರೂ ಬರ್ಬೋದು. ಆ ಪ್ಲೇಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡ್ತಿರ್ಬೋದು ಸುತ್ತಲೂ ಎಷ್ಟು ಗ್ರೀನರಿ ಥರ ಇದೆ. ಹಾಗೆ ಗುಡ್ಡದ ಮೇಲೆ ಈ ದೇವರಿದೆ. ಮಾಡುವಂತ ಭಕ್ತಾದಿಗಳು ದಯವಿಟ್ಟು ಚೌಕದಲ್ಲಿ ಚೀಟಿ ಬರೆಯಬೇಕಾಗಿ ವಿನಂತಿ. ಅರ್ಚನಾ ಪೂಜೆ, ಸ್ವಲ್ಪ ಪೂಜೆ ಮಾಡುವಂತ ಭಕ್ತಾದಿಗಳು ಚೀಟಿ ಬರೆಯಬೇಕಾಗಿ ವಿನಂತಿ. ಊರ್ಬತ್ತಿ ಕರ್ಪೂರ ಹಚ್ಚಿದಂತ ಭಕ್ತಾದಿಗಳು ಜೀರಿಯನ್ನು ಬೇರ್ಪಡಿಸಿ, ಜೀರಿ ಬೆಂಕಿ ಹಾಕ್ಬೇಡಿ, ಜೀರಿ ಬೆಂಕಿ ಹಾಕ್ಬೇಡಿ, ಹೊಗೆ ಜಾಸ್ತಿ ಆಗುತ್ತೆ. ಇಸ್ಕೊಳ್ಳಿ. ಅಯ್ಯೋ ಸಾಕಲ್ ತೆಗಿಬೇಡ. ಈ ಗುಡ್ಡದ ಮೇಲಿರೋ ಶಿವನ ವಿಗ್ರಹ 36 ಅಡಿ ಇದೆ ಅಂತ ಹೇಳ್ತಾರೆ. ಮೊದಲೆಲ್ಲ ಶಿವನ ಹತ್ರ ಹೋಗಿ ನೋಡುವಷ್ಟು ಫೆಸಿಲಿಟಿ ಇರಲಿಲ್ಲ. ಬಟ್ ಈಗ ಈ ಸೈಡಿಂದ ಮೆಟ್ಲು ಮಾಡಿ ಆ ಸೈಡಿಂದ ಇಳಿಯೋ ಥರ ಮಾಡಿದ್ದಾರೆ ನೋಡಿ. ಈ ಥರ ಒಂದು ಕಡೆಯಿಂದ ಹತ್ತೋದು, ಹಾಗೆ ಒಂದು ಕಡೆಯಿಂದ ಇಳಿಯೋದು. ಶಿವನ್ನ ತುಂಬ ಚೆನ್ನಾಗಿ ನೋಡ್ಬೋದು. ನಾವೀಗ ಶಿವನ ಹಿಂದ್ಗಡೆ ನಿಂತಿದ್ದೀವಿ. ಇಲ್ಲಿಂದ ನೋಡಿದ್ರಂತೂ ವ್ಯೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಇಲ್ಲಿನ ವ್ಯೂ ನಾವು ಹಗಲೆಲ್ಲ ನಮ್ಮ ಮನೆ ಮುಂದೆ ಕೂತ್ಕೊಂಡಾಗಂತೂ ಚೆನ್ನಾಗಿ ಕಾಣೋದು. ಬಟ್ ಈಗ ಕಾಣೋದಿಲ್ಲ, ಯಾಕೆಂದರೆ ನಮ್ಮ ಮನೆ ಮುಂದೆ ಒಂದು ಮನೆ ಆಗಿದೆ. ಬಟ್ ಖಾಲಿ ಜಾಗ ಇದ್ದಾಗಂತೂ ಇಲ್ಲಿನ ವ್ಯೂ ತುಂಬ ಚೆನ್ನಾಗಿ ಕಾಣೋದು. ಕ್ಲಿಯರಾಗಿ ಕಾಣ್ತಾ ಇರಲಿಲ್ಲ, ಬಟ್ ಕಾಣೋದು ಒಟ್ಟಿನಲ್ಲಿ. ಹಾಗೆ ಇಲ್ಲಿನ ಮಹತ್ವ ಏನಪ್ಪ ಅಂದರೆ ನನಗೂ ಸರಿಯಾಗಿ ಗೊತ್ತಿಲ್ಲ, ಬಟ್ ಹೇಳಿರೋದು ಕೇಳಿರೋದಷ್ಟೇ. ಪಾಂಡವರೆಲ್ಲ ವನವಾಸಕ್ಕೆ ಅಂತ ಬಂದಾಗ ಕುಡಿಯೋದಕ್ಕೂ ಕೂಡ ನೀರಿಲ್ವಂತೆ. ಆ ಟೈಮಲ್ಲಿ ಅರ್ಜುನ ಈ ಬಂಡೆ ಮೇಲೆ ಬಾಣ ಬಿಟ್ಟ ತಕ್ಷಣ ಇಲ್ಲಿ ನೀರು ಬಂತಂತೆ. ಸೊ ಹಾಗಾಗಿ ಈಗಲೂ ಕೂಡ ಆ ನೀರು ಇದುವರೆಗೂ ಕೂಡ ಖಾಲಿಯಾಗಿಲ್ಲ. ಯಾವಾಗಲೂ ಕೂಡ ಶಿವಲಿಂಗದ ಮೇಲೆ ನೀರು ಹರಿತಾನೆ ಇರುತ್ತೆ. ಹಾಗೆ ಅಲ್ಲಿ ನೋಡ್ತಿರ್ಬೋದು ಬಾಣ ಬಿಡೋ ಚಿತ್ರಣ ಕೂಡ ಇದೆ. ಆ ವಿಗ್ರಹ ಕೂಡ ಅಲ್ಲೇ ನೋಡಿ ಬಾಣ ಬಿಡ್ತಿರೋದು ಬಂಡೆಗೆ. ಹಾಗೆ ಕೆಲವೊಬ್ಬರು ಅಲ್ಲಿ ನೀರು ಕೂಡ ತಲೆ ಮೇಲೆ ಹಾಕಿಸ್ಕೊಳ್ತಾರೆ, ಏನಾದರೂ ಹರಕೆ ಮಾಡಿಕೊಂಡು ಅಥವಾ ಹೀಗೆ ಜೀವನದಲ್ಲಿ ಒಳ್ಳೇದಾಗಲಿ ಅಂತ ಏನಾದರೂ ಒಂದು ಬೇಡ್ಕೊಂಡು ತಲೆ ಮೇಲೆ ನೀರು ಹಾಕಿಸ್ಕೊಳ್ತಾರೆ. ನಾವು ಕೂಡ ಇಬ್ಬರು ಮಕ್ಕಳಿಗೆ ಚಿಮ್ಕಿಸ್ಕೊಂಡ್ವಿ. ಹಾಗೆ ನಮ್ಮೆಲ್ಲರ ತಲೆ ಮೇಲೂ ಕೂಡ ಸ್ವಲ್ಪ ಸ್ವಲ್ಪ ನೀರು ಚಿಮ್ಕಿಸಿದ್ರು. ನೋಡ್ತಿರ್ಬೋದು ಸುತ್ತಲೂ ಕಾಡು, ಆ ಗುಡ್ಡ ಮಧ್ಯದಲ್ಲಿ ಎಷ್ಟು ಸುಂದರವಾದ ಒಂದು ಪ್ಲೇಸ್ ಇದೆ ಅಂತ. ಹಾಗೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೊರಟ್ವಿ. ಹಾಗೆ ಇಲ್ಲಿ ಪಾಪ ಗಂಡ ಹೆಂಡತಿ ಇಬ್ಬರು ಕೂಡ ಕಣ್ಣು ಕಾಣ್ದಲಿರೋ ಕುರುಡ್ರು. ಅವರಿಗೆ ನಮ್ಮ ಮಕ್ಕಳ ಕಡೆಯಿಂದ 20 ರೂಪಾಯಿ ಹಾಕ್ಸಿದ್ವಿ. ಇಬ್ಬರಿಗೂ ಪಾಪ ಗಂಡಾಗಲಿ ಹೆಂಡತಿ ಆಗಲಿ ಇಬ್ಬರಿಗೂ ಕೂಡ ಕಣ್ಣು ಕಾಣ್ತಿರಲಿಲ್ಲ. ಹಾಡು ಹೇಳ್ತಾ ಇದ್ರು ಇಬ್ಬರು ಕೂಡ. ನಾವು ದೇವ್ರ ಹತ್ರ ಎಲ್ಲ ಬೇಡ್ಕೊಂಡ್ವಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಹಾಗೆ ನಮ್ಮ ಮಕ್ಕಳು ಆರೋಗ್ಯ ಎಲ್ಲ ಚೆನ್ನಾಗಿರಲಿ. ಹಾಗೆ ನಮ್ಮ ಯಜಮಾನ್ರು ಒಂದು ಬಿಸ್ನೆಸ್ಸಿಗೆ ಕೈ ಹಾಕ್ತಾಯಿದ್ದಾರೆ, ಅದು ಕೂಡ ಒಳ್ಳೆಯದಾಗಲಿ ಅಂತೆಲ್ಲ ದೇವ್ರ ಹತ್ರ ಬೇಡ್ಕೊಂಡು ಈಗ ಹೊರಟಿದ್ದೀವಿ. ಈಗ ಊಟದ ಹತ್ರ ಹೋಗ್ತಿದ್ದೀವಿ. ನೋಡಿ ಊಟದ ಹತ್ರ ಎಷ್ಟೊಂದು ಕಾರ್ಗಳೆಲ್ಲ ನಿಂತಿದೆ. ಇಷ್ಟು ಸಾವಿರಾರು ಜನಕ್ಕೆಲ್ಲ ಊಟದ ವ್ಯವಸ್ಥೆ ಇದ್ದೇ ಇರುತ್ತೆ. ಒಬ್ಬರು ಕೂಡ ಉಪವಾಸ ಹೋಗೋ ಹಾಗಿಲ್ಲ. ಇದು ಗುಡ್ಡದಿಂದ ಸ್ವಲ್ಪ ಕೆಳಗಡೆ ಬರಬೇಕು. ನೋಡಿ ತಟ್ಟೆ ಎಲ್ಲ ಯಾವ ರೀತಿಯಾಗಿ ಜೋಡಿಸಿದ್ದಾರೆ ಅಂತ. ಪೌರ್ಣಮಿ ದಿನ ಮಾತ್ರ ಇಷ್ಟೊಂದು ಜನ ಸೇರುತ್ತೆ. ಅದು ಬಿಟ್ಟರೆ ಮಾಮೂಲಿ ದಿನ ಬರ್ತಾರೆ ಜನ, ಬಟ್ ಇಷ್ಟೊಂದು ಜನ ಸೇರೋದಿಲ್ಲ. ಪೌರ್ಣಮಿ ದಿನ ಮಾತ್ರ ಸಾವಿರಾರು ಜನ ಬರ್ತಾರೆ. ನೋಡ್ತಿರ್ಬೋದು ಇಲ್ಲಿ ಇಬ್ಬರು ಆಟ ಸಾಮಾನು ಅಂದರೆ ಮಕ್ಕಳಿಗೆ ಬೇಕಾಗುವಂಥ ಆಟ ಸಾಮಾನುಗಳು ಇಟ್ಕೊಂಡಿದ್ದಾರೆ. ನಾವು ಕೂಡ ನಮ್ಮ ಲಿಖಿತ್ ಲೇಖನಿಗೆ ತಗೊಂಡ್ವಿ. ಯಾರಾದರೂ ಈ ಪ್ಲೇಸ್ ನೋಡಿಲ್ಲ ಅಂತಿದ್ದವರು ದಯವಿಟ್ಟು ಹೋಗಿ ನೋಡಿ. ಹಾಸನ ಟು ಹಳೇಬೀಡು ಮಧ್ಯದಲ್ಲಿ ಬರುತ್ತೆ. ಹಾಸನಿಂದ ಒಂದು 20 ಕಿಲೋಮೀಟ್ರ್ ಈ ಥರ ಆಗ್ಬೋದು ಅನಿಸುತ್ತೆ, ನನಗೂ ಸರಿಯಾಗಿ ಗೊತ್ತಿಲ್ಲ. ಈಗ ಊಟ ಎಲ್ಲ ಮುಗಿಸ್ಕೊಂಡು ಊರಿಗೆ ಬಂದ್ವಿ. ಇದು ನಮ್ಮ ಸ್ವಂತ ಊರು, ಅಂದರೆ ನಮ್ಮ ಯಜಮಾನ್ರು ಹುಟ್ಟಿ ಬೆಳೆದ ಊರು. ಬಸವಾಪುರ ಅಂತ. ಹಗರೆಯಿಂದ 3 ಕಿಲೋಮೀಟರ್ ಅಷ್ಟೇ.
ಬಟ್ ಹಾಗೆ ಸೈಟ್ ತಗೊಂಡು ಮನೆ ಕಟ್ಟಿರೋದು. ವಾಸ ನಾವೆಲ್ಲ ಅಗ್ರಲ್ಲೇ ಇರೋದು, ಇಲ್ಲಿಲ್ಲ. ಆ್ಯಂಡ್ ಈ ಮನೆನ ಈಗ ರೀಸೆಂಟಾಗಿ ಕಟ್ಸಿರೋದು, ಅಂದರೆ ಒಂದು 2 ಇಯರ್ ಆಯಿತು ಅನಿಸುತ್ತೆ ಕಟ್ಟಿಸಿ. ಸ್ಕೂಲ್ ಮೇಯಿಸಿದ್ರು ಅಂತ ಹೇಳಿದ್ನಲ್ಲ, ಸೊ ಅದಕ್ಕಾಗಿ ಸ್ಕೂಲಿಗೆ ಕೊಟ್ಟಿಗೆ. ಹಾಗೆ ಏನಾದರೂ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಆ ಥರ ಸಪ್ರೇಟ್ ಒಂದು ಚಿಕ್ಕ ಮನೆ, ಹಾಗೆ ಕಾಫಿ ಏನಾದರೂ ಕುಡ್ಕೊಳ್ಳೋದಕ್ಕೆ ಅಂತ ಒಂದು ಸಣ್ಣ ಪುಟ್ಟ ಕೋಣೆ, ಬಾತ್ರೂಮ್ ಎಲ್ಲ ಕೂಡ ಕಟ್ಸಿದ್ದಾರೆ. ಹಾಗೆ ನೋಡ್ತಿರ್ಬೋದು ಇಲ್ಲಿ ಮನೆ ಸುತ್ತಮುತ್ತ ತುಂಬ ಗಿಡಗಳು ಹಾಕಿದ್ದಾರೆ. ಹಾಗೆ ಸುತ್ತ ಜಮೀನಿಗೆಲ್ಲ ಫುಲ್ ಅಡಿಕೆ ಗಿಡ ಹಾಕ್ಸಿದ್ದಾರೆ. ಹಾಗೆ ಮೊದಲು ಬಾಳೆ ಗಿಡ ಕೂಡ ಇತ್ತು, ಬಟ್ ಅದ್ಯಾಕೋ ಬೆಳೆ ಚೆನ್ನಾಗಿ ಬರಲಿಲ್ಲ ಅಂತ ಫುಲ್ ಕೀಳ್ಸಿದ್ದಾರೆ ಬಾಳೆ ಗಿಡ ಎಲ್ಲ. ಈಗ ಬರೀ ಅಡಿಕೆ ಗಿಡ ಮಾತ್ರ ಇದೆ. ನೋಡ್ತಿರ್ಬೋದು ನಿಂಬೆ ಗಿಡ ಆಗಿರ್ಬೋದು ಅಥವಾ ಪಪ್ಪಾಯ ಆಗಿರ್ಬೋದು, ಸಪೋಟ ಇದೆ. ಹಾಗೆ ಮಾವಿನ ಗಿಡ ಕೂಡ ತಂದು ಹಾಕಿದ್ದೀವಿ. ಹಾಗೆ ಸೀಬೆ ಗಿಡ, ಇದನ್ನೆಲ್ಲ ನಿಂಬೆ, ಈ ಥರ ನಿಂಬೆ, ಸಪೋಟ, ಮಾವು ಇವನ್ನೆಲ್ಲ ನಾನು ಹಾಗೆ ಯಜಮಾನ್ರು ಒಂದು ನರ್ಸರಿಗೆ ಹೋಗಿ ತಗೊಬಂದು ಹಾಕಿರೋದು. ಇನ್ನು ಅತ್ತೆ ನೋಡಿ ತೊಗರಿ ಗಿಡ ಎಲ್ಲ ಬೆಳ್ಕೊಂಡಿದ್ದಾರೆ. ಬಾಳೆ ಗಿಡದಲ್ಲಿ ಬರೀ ಪಚ್ಚಬಾಳೆ ಮಾತ್ರ ಬಿಟ್ಕೊಂಡಿದ್ದಾರೆ. ಇನ್ನು ಫುಲ್ ಪುಟ್ಟಬಾಳೆ ಏನಿತ್ತು ಹೊಲದೊಳಗೆ ಅದನ್ನೆಲ್ಲ ಫುಲ್ ಕೀಳ್ಸಿದ್ದಾರೆ. ಈ ಕಡೆ ಒಂದು 2 ಸಾಲಷ್ಟು ಪಚ್ಚಬಾಳೆನ ಬಿಟ್ಕೊಂಡಿದ್ದಾರೆ. ನೋಡ್ತಿರ್ಬೋದು ಎಷ್ಟೊಂದು ಪಚ್ಚಬಾಳೆ ಗೊನೆ ಇದೆ ಅಂತ. ನಮಗೂ ಕೂಡ ಊರಿಗೆ ಕೊಟ್ಟು ಕಳಿಸ್ತಿರ್ತಾರೆ, ನಾವು ಕೆರಿಕಟ್ಟೆಯಲ್ಲಿದ್ದಾಗ ಮಕ್ಕಳು ತಿನ್ನಲಿ ಅಂತ. ಪಚ್ಚಬಾಳೆನ ನಾವು ಅಪ್ಪಾಜಿ, ಅಮ್ಮ, ನಾವು ಈ ಥರ ತಿನ್ನಲಿ ಅಂತ ಕೊಟ್ಟು ಕಳಿಸ್ತಾರೆ. ಹಾಗೆ ಪುಟ್ಟಬಾಳೆನ ಮಕ್ಕಳು ತಿನ್ನಲಿ ಅಂತ ಕೊಟ್ಟು ಕಳಿಸ್ತಾರೆ. ಯಜಮಾನ್ರು ತಗೊಬರ್ತಾರೆ. ನಮ್ಮ ಮದುವೆ ಆದಮೇಲೆ ಈ ಅಡಿಕೆ ಗಿಡನೆಲ್ಲ ಹಾಕಿರೋದು. ಅದಕ್ಕೂ ಮುಂಚೆ ಖಾಲಿ ಜಾಗ ಇತ್ತು. ಈಗ ಆಲ್ರೆಡಿ ಕೆಲವೊಂದರಲ್ಲಿ ಎಲ್ಲೋ ಒಂದು ಸ್ವಲ್ಪ ಒಂದೊಂದರಲ್ಲಿ ಒಂಬಾಳೆ ಹೊರಟಿದ್ದಾವೆ. ನನಗಂತೂ ಹೊಲ್ತಕ್ಕೆ ಬಂದು ಇದನ್ನೆಲ್ಲ ನೋಡೋದು ಅಂದರೆ ಒಂಥರ ಖುಷಿ. ಏನಾದರೂ ಈ ಥರ ಬಸಪುರಕ್ಕೆ ಬಂದರೆ ಇಡೀ ಫುಲ್ ಒಂದು ಹೊಲನೆಲ್ಲ ರೌಂಡ್ ಹೊಡಿತೀನಿ. ಹಾಗೆ ಅವ್ರ ಯಜಮಾನ್ರು ಕೂಡ ಅಷ್ಟೇ. ಈಗ ನಾನು ಊರಲ್ಲಿರೋದ್ರಿಂದ ನಾನು ಕೇಳ್ತಿರ್ತೀನಿ, ಅದು ಫೋಟೋ ಕಳಿಸಿ, ಇದು ಫೋಟೋ ಕಳಿಸಿ ಅಂತ. ಅವ್ರು ಕೂಡ ಕಳಿಸ್ತಾ ಇರ್ತಾರೆ. ಹಾಗೆ ಈಗ ನಾನು ಕೇಳಿಲ್ಲ ಅಂದರೂ ಕೂಡ ಅವ್ರಿಗೆ ಗೊತ್ತಲ್ಲ ನಾನು ನೋಡೋಕೆ ಇಷ್ಟಪಡ್ತೀನಿ ಅಂತ. ಹಂಗಾಗಿ ಅವ್ರು ಕೂಡ ಏನಾದ್ರು ಒಂದು ಒಂಬಳೆ ಹೊಲ್ಟಿದ್ರು ಕೂಡ ಫೋಟೋ ತೆಗೆದು ಕಳಿಸ್ತಾರೆ. ಸೀಬೆಹಣ್ಣು ಬಿಟ್ಟಿದ್ರು ಕೂಡ ಫೋಟೋ ತೆಗೆದು ಕಳಿಸ್ತಾರೆ. ಮಾವಿನ ಗಿಡ ಹೂವಾಗಿದ್ರು ಕೂಡ ಫೋಟೋ ತೆಗೆದು ಕಳಿಸ್ತಾರೆ. ಸೊ ಈ ಥರ ಮಾಡ್ತಾರೆ. ಹಾಗೆ ನೋಡ್ತಿರ್ಬೋದು ಬಾಳೆ ಗಿಡ ಕಡ್ದಿದ್ರು ಕೂಡ ಮತ್ತೆ ಹೊಸದಾಗಿ ಚಿಗುರ್ಕೊಂಡು ಬಂದಿದೆ. ಮತ್ತೆ ಈಗ ಅದನ್ನೆಲ್ಲ ಕೀಳಿಸಿ ರೋಟ್ರಿ ಹೊಡಿಸ್ಬೇಕು. ಹಾಗೆ ತೆಂಗಿನ ಗಿಡ ಕೂಡ ನಟ್ಟಿದ್ದಾರೆ, ಬಟ್ ಅವಿನ್ನೂ ಫಸಲಿಗೆ ಬಂದಿಲ್ಲ. 2 ಆಗಿನ ಕಾಲದಲ್ಲಿ ನಟ್ಟರು, 2 ಮಾತ್ರ ನಮಗೆ ಮನೆಗೆ ಕಾಯಾಗೋದು. 2 ಮರ ದೊಡ್ಡವಿರೋದು. ನೋಡ್ತಿರ್ಬೋದು ಇಲ್ಲಿ ಮಾವಿನ ಗಿಡ ಕೂಡ ಹೂವಾಗ್ತಾಯಿದೆ. ಇದೇನು ಜಾಸ್ತಿ ವರ್ಷ ಆಗಿಲ್ಲ ನಟ್ಟು. ಇದು ಕೂಡ ಒಂದು 2-2.5 ವರ್ಷ ಆಗಿರ್ಬೋದು ಅಷ್ಟೇ ತಂದು ನಟ್ಟಿರೋದು. ಹೋದ್ಸಲಿ ಒಂದು 5-6 ಕಾಯಿ ಬಿಟ್ಟಿತ್ತಂತೆ, ಬಟ್ ನಾನು ಅದೇ ಊರಲ್ಲಿ ಇದ್ನಲ್ಲ, ಹಂಗಾಗಿ ನನಗೆ ಸಿಕ್ಕಿಲ್ಲ. ನೋಡ್ತಿರ್ಬೋದು ಇಲ್ಲಿ ಹೊಂಬಾಳೆ ಹೊರಡೋದಕ್ಕೆ ರೆಡಿಯಾಗಿದೆ. ಅಂದರೆ ಇವೆಲ್ಲ ಈ ಸಲ ನಿಲ್ಲಲ್ಲ ಹೊಂಬಾಳೆ, ಬಟ್ ಬಂದಿದೆ. ನೋಡ್ತಿರ್ಬೋದು ಇದರಲ್ಲಿ ಆಲ್ರೆಡಿ ಹೊಂಬಾಳೆ ಹೊರಡ್ತಾ ಇದೆ. ನನ್ನ ಮಗ ಮಲಗಿದ್ದ, ಹಾಗೆ ಮಗಳು ಇಡ್ಲಿ ಇಟ್ಕೊಂಡು ಕಸ ಹೊಡಿಯೋಕೆ ಹೋಗ್ತಾ ಇದ್ಲು. ಅವರಿಬ್ರು ಅತ್ತೆ ಹತ್ರ ಬಿಟ್ಟು ನಾನು ಫುಲ್ ಒಂದು ರೌಂಡ್ ಹೊಲ ನೋಡ್ಕೊಬರೋಣ ಅಂತ ಬಂದಿದ್ದೀನಿ. ಹಾಗೆ ತಡ್ನಿ ಹಾಕಿದ್ದಾರೆ, ಅಂದರೆ ಹೊಲಕ್ಕೆ ಗೊಬ್ಬರ ಆಗುತ್ತೆ ಅಂತ ತಡ್ನಿ ಹಾಕಿದ್ದಾರೆ. ಅದಕ್ಕೆ ಸೀಲ್ಕೊಂಡು ಹೋಗ್ತೈತೆ. ಸ್ವಲ್ಪ ದಿನ ಅದನ್ನು ಕೂಡ ರೋಟಿ ಹೊಡಿಸ್ತಾರಂತೆ. ನೋಡಬೇಕು, ಯಾಕಂದರೆ ಗಿಡಗಳಿಗೆಲ್ಲ ಸುಣ್ಣ ಹೊಯ್ಬೇಕು. ಇನ್ನೂ ತುಂಬ ಕೆಲಸ ಇದೆ. ತೋಟ ಅಂದರೆ ಸುಮ್ಮನೆ ಆಗೋದಿಲ್ಲ, ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ. ಪಾಪ ಪ್ರತಿದಿನ ಅತ್ತೆ ಮಾವ ಇಬ್ಬರು ಕೂಡ ಸ್ಕೂಟಿಲಿ ಹಗರೆಯಿಂದ ಹೊಲ್ದ ಹತ್ರ ಬರ್ತಾರೆ, ಕೆಲಸ ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಆಳುಗಳ ಕೈ ಮಾಡೋ ಕೆಲಸನೂ ಕೂಡ ಅವರೇ ಮಾಡಿಸ್ತಾರೆ. ಯಜಮಾನ್ರು ಊರಲ್ಲಿದ್ದಾಗ ಅವ್ರು ಮಾಡ್ತಾರೆ. ಬಾಳೆ ಗಿಡ ಎಲ್ಲ ನರ್ಸರಿ ಬಾಳೆ ಹಾಕಿದ್ದು ನಮ್ಮ ಭಾವ ಕೊಡ್ಸೋಗಿದ್ರು, ಅಂದರೆ ನಮ್ಮ ಯಜಮಾನ್ರ ಅಣ್ಣ ತಂದುಕೊಟ್ಟು ಹಾಕಿಸಿ ಹೋಗಿದ್ರು. ಬಟ್ ಅದ್ಯಾಕೋ ಬೆಳೆ ಚೆನ್ನಾಗಿ ಬರಲಿಲ್ಲ, ಒಂದು ಕೂಡ ಗೊನೆ ಚೆನ್ನಾಗಿ ಹೊರಡಲೇ ಇಲ್ಲ. ಹಂಗಾಗಿ ಎಲ್ಲ ಕೀಳ್ಸಿದ್ದಾರೆ. ಮೆತ್ಕೊಂಡು ಕಣಪ್ಪ ಚಪ್ಪಲಿಗೆ ಮಣ್ಣು ಮೆತ್ತಿ ನಾನು ಚಿಕ್ಕ ಹುಡುಗಿಲಿ ನಮ್ಮ ಅಜ್ಜಿ ಜೊತೆ ಬಂದಾಗ ಇದ್ದಿದ್ದು ಬಸಾಪುರನೇ ಬೇರೆ, ಹಾಗೆ ಈಗಿರೋದೇ ಬೇರೆ. ಏಕೆಂದರೆ ಈ ಜಾಗದಲ್ಲಿ ತುಂಬ ಅಂದರೆ ತುಂಬ ಹಳೆಯ ಮನೆ ಇತ್ತು. ಅತ್ತೆ ಮಾವ ಹಾಗೆ ಯಜಮಾನ್ರು ಎಲ್ಲ ಇದ್ದರು. ಹಾಗೆ ನಮ್ಮ ಮುತ್ತಜ್ಜಿ ಕೂಡ ಇತ್ತು. ಬಟ್ ಈಗ ನೋಡಿದರೆ ತುಂಬ ಚೇಂಜಸ್ ಅಂತ ಅನಿಸುತ್ತೆ. ಏಕೆಂದರೆ ಈಗ ನೋಡಿ ದನ ಕಟ್ಟೋದಕ್ಕೆ ಅಂತ ಇಷ್ಟು ದೊಡ್ಡ ಕೊಟ್ಟಿಗೆ ಮಾಡಿಸಿದ್ದಾರೆ. ಬಟ್ ಕಾರಣಾಂತರಗಳಿಂದ ಸಾಕಿದ್ರು ಹಸುಗಳ ಒಂದು 3-4 ಹಸು ಈ ಥರ ಎಲ್ಲ ಸಾಕಿದ್ರು. ಬಟ್ ಈ ಕಾರಣಾಂತರಗಳಿಂದ ಮಾರಿದ್ದಾರೆ, ಏನೋ ಒಂದು ಬೇರೆ ಬಿಸ್ನೆಸ್ ಪ್ಲ್ಯಾನ್ ಮಾಡಿದ್ದಾರೆ. ಹಂಗಾಗಿ ನಾನು ಚಿಕ್ಕ ಹುಡುಗಿಲಿದ್ದಾಗ ಬರೀ ಮನೆ ಸುತ್ತಮುತ್ತ ಕಾಕಡದ ಗಿಡ, ಕಾಪಿ ಗಿಡ, ಬಾಳೆ ಗಿಡ ಬರೀ ಈ ಥರದ್ದಿತ್ತು. ಅಡಿಕೆ ಗಿಡ ಈ ಥರದವು ಇರಲಿಲ್ಲ.
ನಮ್ಮ ಮುತ್ತಜ್ಜಿ ಅಂದರೆ ನಮ್ಮ ಅವ್ವನ ಅಮ್ಮ. ಸೊ ಅವಾಗಿನ ಇದೇ ವಾತಾವರಣನೇ ಬೇರೆ ಇತ್ತು, ಹಾಗೆ ಈಗನೇ ಬೇರೆ ಥರ ಇದೆ. ಹಾಗೆ ಇದು ಅಲ್ಲೇ ಮನೆ ಹತ್ರ ಇರೋ ಗದ್ದೆ. ಇವು ನಟ್ಟಿ ಆಲ್ರೆಡಿ ಒಂದು 8-9 ವರ್ಷ ಆಗಿದೆ. ಇವು ಆಲ್ರೆಡಿ ಫಸ್ಲಿಗೆ ಬಂದಿದ್ದಾವೆ. ನೋಡಿ ನಮ್ಮತ್ತೆ ಯಾವ ಥರ ನಡೀತಿದ್ದಾರೆ ಅಂತ. ಪಾಪ ಅವ್ರಿಗೆ ಕಾಲಾಗಲ್ಲ, ಮಂಡಿ ನೋವು ಎಲ್ಲ ಮುಗಿಸ್ಕೊಂಡು ಈಗ ರಾತ್ರಿ ಮನೇಲಿದ್ದೀವಿ. ಎಲ್ಲರೂ ಕೂತ್ಕೊಂಡು ತಟ್ಟಂತ ಹೇಳಿ ಏನೋ ಒಂದು ಪ್ರೋಗ್ರಾಮ್ನ ನೋಡ್ತಾ ಇದ್ದೀವಿ. ಹಾಗೆ ಅತ್ತೆ ನೋಡಿ ಪಾಪ ಮಂಡಿ ನೋವಿಗೆ ಏನೋ ಇಷ್ಟು ಹೆಚ್ಕೊತಾ ಇದ್ದಾರೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಇಷ್ಟೇ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.